GMM ನ್ಯೂಸ್ ಕನ್ನಡ. ಗುಡುಗುಂಟೆ ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ಗುಡುಗುಂಟೆಗೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಏನು ಇವತ್ತು ದಿನ ಮುಖ್ಯ ದ್ವಾರ ನಿರ್ಮಾಣ ಮಾಡಿ ಅದನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ಸಾಕಷ್ಟು ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಸಾಕಷ್ಟು ಜನಗಳ ಹತ್ರ ಹೋಗಿ ಅವರು ಕೊಟ್ಟಷ್ಟು ಪಡ್ಕೊಂಡು ತಾನು ಎಷ್ಟಿವತ್ತು ಈ ಒಂದು ದ್ವಾರ ಬಾಗಿಲಿಗೆ ತನ್ನ ಸ್ವಂತ ಹಣನ ಬಳಸಿದಾರೋ ನನಗೂ ಗೊತ್ತಿಲ್ಲ. ಸುಮಾರು ಒಂದು 8-10 ಲಕ್ಷ ಅಂತೂ ಆಗಿರ್ಬೋದೇನೋ ಅನಿಸುತ್ತೆ ಇದನ್ನು ನೋಡಿದ್ರೆ. ಅಷ್ಟೊಂದು ದೊಡ್ಡ ಮಹತ್ ಕಾರ್ಯನ ನಮ್ಮ ರಾಮಚಂದ್ರಪ್ಪ ಅವರು ದೇವ್ರ ಮೇಲೆ ಇಟ್ಟಿರೋಂಥ ನಂಬಿಕೆ ಮತ್ತು ಆ ದೇವ್ರ ಮೇಲಿರೋಂಥ ಒಂದು ಪ್ರೀತಿಗೆ ಪಾತ್ರರಾಗಿ ಅವರ ಮನಸ್ಸ ಇಚ್ಛೆ ಏನಿತ್ತು ಅದು ಅದೇ ರೀತಿ ಇವತ್ತಿನ ದಿನ ಈ ದ್ವಾರ ಬಾಗಿಲು ನಿರ್ಮಾಣ ಮಾಡಿ ನಮ್ಮನ್ನು ಕರೆದು ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಆ ಗಂಗಮ್ಮ ತಾಯಿ ಅವರ ಕುಟುಂಬಕ್ಕೆ ಮತ್ತು ಇದಕ್ಕೆ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಎಲ್ರಿಗೂ ಸಹ ಆ ತಾಯಿಯ ಕೃಪೆ ಆಶೀರ್ವಾದ ಇದ್ದು ಒಳ್ಳೆಯದಾಗಲಿ ಅವ್ರಿಗೆಲ್ರಿಗೂ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಚಿಲಕಲ್ನೇರ್ಪು ಭಾಳಷ್ಟು ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟಕ್ಕೆ ಸೇರಿದರೂ ಸಹ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಹಿಂದುಳ್ಕೊಂಡು ಕುಂಠಿತವಾಗಿ ನಡೀತಾ ಇರೋಂಥ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಇಲ್ಲಿನ ಸಮಸ್ಯೆಗಳು, ರಸ್ತೆಗಳು, ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಹಿಂದಿನಿಂದಲೂ ಸಹ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ. ಈಗಲೂ ಸಹ ಈ ರಸ್ತೆ ಈಗ ಮುಖ್ಯ ರಸ್ತೆಯಿಂದ ಗುಡುಗುಂಟೆಗೆ ಹೋಗೋಂಥದ್ದು ಭಾಳ ಕಷ್ಟಪಟ್ಟು ಪ್ರಯಾಸಪಟ್ಟೆ ಸಂಚಾರ ಮಾಡಬೇಕಾದಂಥ ವಾತಾವರಣ ಇದೆ. ಸಾಕಷ್ಟು ಗುಂಡಿಗಳು, ಹಳ್ಳ ಮತ್ತು ಬೇಲಿ ಬೆಳ್ಕೊಂಡು ತುಂಬಾ ರಸ್ತೆ ಅನುಕೂಲ ಸರಿಯಾದ ರೀತಿಯಲ್ಲಿ ಇಲ್ಲ. ಈ ರೀತಿ ಹಲವಾರು ರಸ್ತೆಗಳ ಪರಿಸ್ಥಿತಿಯೂ ಸಹ ಈ ಹೋಬಳಿಲಿ ಹಂಗೆ ಇದೆ. ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ನಿವಾರಣೆ ಆಗಬೇಕು. ಸರ್ಕಾರನೂ ಸಹ ಈ ಥರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡೋದಾಗಬೇಕು. ಅದಕ್ಕೆ ನಮ್ಮಗಳ ಸಹಕಾರ ಪ್ರಯತ್ನ ಸಹ ಸಾಗ್ತಾ ಇರ್ತದೆ. ಈ ಭಾಗದ ಜನಕ್ಕೆ ಈ ತಾಯಿ ಒಳ್ಳೇದು ಮಾಡಲಿ. ಎಲ್ಲರೂ ನಂಬಿಕೆ ಗಂಗಮ್ಮ ಹೂವು ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೆಲಸ ಆಯಿತು ಅಂತಲೇ ಒಂದು ಭಾವನೆ. ಹಲವಾರು ಒಂದು ವಿಚಾರಗಳು ಸಹ ಹಿಂದೆ ಈಗ ನಡೆದಿತ್ತು, ಹಾಗೆ ನಡೆದಿತ್ತು ಅಂತಲೂ ಸಹ ಹೇಳ್ತಾ ಜನಗಳಲ್ಲಿ ಆ ತಾಯಿ ಬಗ್ಗೆ ನಂಬಿಕೆ ಕಿಂಚಿತ್ತೂ ಸಹ ಕಡಿಮೆ ಆಗಿಲ್ಲ. ಹಳಬರ ವಿಚಾರ ಮಾಡಿದ್ರೆ ಭಾಳಷ್ಟು ವಿಶೇಷವಾಗಿ ವಿಶ್ಲೇಷಣೆ ಮಾಡ್ತಾರೆ ಗಂಗಮ್ಮ ದೇವಸ್ಥಾನದ ಬಗ್ಗೆ ಗುಡುಗುಂಟೆಯಲ್ಲಿ. ಆ ಶಕ್ತಿ ದೇವತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಶುಭ ಹಾರೈಸ್ತೇನೆ.